ಗುಡ್ ಈವ್ನಿಂಗ್ ಕರ್ನಾಟಕಕ್ಕೆ ಮತ್ತೆ ಸ್ವಾಗತ. ತರಕಾರಿ ಬೆಲೆ ಕೇಳಿದ್ರೇ ತಲೆ ತಿರುಗುತ್ತೆ. ಅಂಥದ್ರಲ್ಲಿ ಕಣ್ಣು ಮುಂದೆನೇ ತರಕಾರಿ ಕೊಳಿತಾ ಇದ್ದರೆ ಹೇಗಿರಬೇಡ. ಹೌದು, ಬೆಳಗಾವಿ ಗೋವಾ ಗಡಿ ಭಾಗದಲ್ಲಿ ತರಕಾರಿ ಕೊಳಿತಾ ಇದೆ. ಟೋಲ್ ಫೀ ಹೆಚ್ಚಳದಿಂದಾಗಿ ನೂರಾರು ಲಾರಿಗಳು ಗಡಿ ಭಾಗದಲ್ಲಿ ಠಿಕಾಣಿ ಹೂಡಿವೆ. ನಿಂತಲ್ಲೇ ನಿಂತ ಲಾರಿಗಳು, ರಸ್ತೆಯಲ್ಲೇ ಬಿದ್ದಿರೋ ವೆಜಿಟೇಬಲ್ಸ್, ತಾಜಾ ತರಕಾರಿ ಇಟ್ಟಲ್ಲೇ ಕೊಳೆಯುತ್ತಿದೆ. ಇದೆಲ್ಲ ಗೋವಾ ಸರ್ಕಾರದ ಟೋಲ್ ಎಫೆಕ್ಟ್. ಕರ್ನಾಟಕದಿಂದ ಗೋವಾಕ್ಕೆ ಹೋಗುವ ಸರಕು ಸಾಗಣೆ ವಾಹನಗಳ ಮೇಲೆ ಭಾರಿ ತೆರಿಗೆ ವಿಧಿಸಲಾಗುತ್ತಿದೆ. ಇದನ್ನು ಖಂಡಿಸಿ ಲಾರಿ ಮಾಲೀಕರ ಒಕ್ಕೂಟ ಪ್ರತಿಭಟನೆ ನಡೆಸುತ್ತಿದೆ. ಹೀಗಾಗಿ ಲಾರಿಗಳು ಗೋವಾಗೆ ತೆರಳದೆ ನಿಂತಲ್ಲೇ ನಿಂತಿವೆ. ಬಾಜಿ ಇದರಿಂದ ಬಾಜಿಯಿಂದ ಗೋವಾಗೆ ಸಪ್ಲೈ ಮಾಡ್ತೀವಿ. ಬಾಜಿಗೆ ಸಪ್ಲೈ ಮಾಡ್ಬೇಕಾದ್ರೆ ಅಲ್ಲಿ ಟೋಲ್ ನಾಕದಲ್ಲಿ ನಮಗೆ ಒಂದು ಗಾಡಿ ಒಂದು 1000 ರೂಪಾಯಿ ಇಸ್ಕೊತಾರೆ ಟೋಲ್ ನಾಕ ಅಂತೇಳಿ. ಈಗ ಹೋಗೋದು ಮುಷ್ಕಿಲ್ ಆಗ್ತಾಯಿದೆ ನಮಗೆ. ಗೋವಾ ಗಾಡಿಗಳಿಗೆಲ್ಲ ಬಿಟ್ಬಿಡ್ತಾರೆ. ಈ ಕರ್ನಾಟಕ ಬೆಳಗಾವಿ ಗಾಡಿಗಳೆಲ್ಲ 1500 ಅಂತೇಳಿ ಇಸ್ಕೊಂಡು ಮನೆ ಸ್ಟಾಕ್ ಮಾಡಿದ್ದಾರೆ. ಗೋವಾ ಜನತೆ ಬೆಳಗಾವಿ, ಕಾರವಾರ ಹಾಗೂ ಧಾರವಾಡ ಜಿಲ್ಲೆಯಿಂದ ಪೂರೈಕೆಯಾಗುವ ತರಕಾರಿ, ಹಾಲಿನ ಉತ್ಪನ್ನ, ದವಸ ಧಾನ್ಯಗಳನ್ನೇ ಅವಲಂಬಿಸಿದ್ದಾರೆ. ಆದರೆ ಟೋಲ್ ಎಫೆಕ್ಟ್ನಿಂದ ಗೋವಾದಲ್ಲಿ ತರಕಾರಿ ಬೆಲೆ ಗಗನಕ್ಕೇರಿದೆ. ಗೋವಾ ಸರ್ಕಾರ ರಾಜ್ಯದಿಂದ ತೆರಳುವ ಪ್ರತಿ ಲಾರಿಗೆ 1000, ಟೆಂಪೋಗೆ 500 ರೂಪಾಯಿ, ಪಿಕಪ್ ವ್ಯಾನ್ಗೆ 250 ಮತ್ತು ಬೈಕ್ಗೆ 100 ರೂಪಾಯಿ ಪ್ರವೇಶ ಶುಲ್ಕ ವಿಧಿಸಿರೋದು ವಾಹನ ಮಾಲೀಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಮೊದಲ ರೇಟ್ ಚೆನ್ನಾಗಿತ್ತು, ಅದಕ್ಕಿಂತ ಗೋವಾ ಮಾರ್ಕೆಟ್ ಬಂದಾಗೋದ್ರಿಂದ ಕನಿಷ್ಠ ಪರ್ ಕೆಜಿಗೆ 5-10 ರೂಪಾಯಿ ರೇಟ್ ಕಡಿಮೆ ಆಗ್ತದೆ. ಮೊದಲೇ ಮಳೆ ಇಲ್ಲ, ಕಾಯಿಪಲ್ಲೆ ಕಡಿಮೆ ಬಂದ್ರೂ ಗೋವಾ ಮಾರ್ಕೆಟ್ದಿಂದಾಗಿ ಇಲ್ಲಿ ಮತ್ತೆ ಕಾಯಿಪಲ್ಲೆ ಉಳಿತಾಯ ಕ್ರಮ ತಗೋಬೇಕು. ಭಾರಿ ತೆರಿಗೆಯಿಂದಾಗಿ ಗೋವಾ ಜನತೆ ಮೇಲಷ್ಟೇ ಅಲ್ಲ, ರಾಜ್ಯದ ಲಾರಿ ಮಾಲೀಕರು, ರೈತರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ಗಡಿ ಭಾಗದಲ್ಲಿ ನೂರಾರು ಲಾರಿಗಳು ನಿಂತಲ್ಲೇ ನಿಂತಿದ್ದು ಭಾರಿ ಪ್ರಮಾಣದ ತರಕಾರಿ ಕೊಳೆಯುತ್ತಿದೆ. ಗೋವಾ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ರೆ ಇಬ್ಬರಿಗೂ ನಷ್ಟ ತಪ್ಪಿದ್ದಲ್ಲ. ಬೆಳಗಾವಿಯಿಂದ ಕ್ಯಾಮರಾಮನ್ ರವಿರಾಜ್ ಜೊತೆ ಚಂದ್ರಕಾಂತ್ ಸುಗಂಧಿ, ಸುವರ್ಣ ನ್ಯೂಸ್. ಹುಟ್ಟಿದಾಗಲೇ ಆತನ ತಲೆ ಕೊಂಚ ದೊಡ್ಡದಾಗಿತ್ತು. ಪೋಷಕರು ಕೂಡ ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ದಿನ ಕಳೆದಂತೆ ತಲೆಯ ಗಾತ್ರ ಹೆಚ್ಚಾಗ್ತಾ ಹೋಯಿತು. ಅದೇ ಕಾರಣಕ್ಕೆ ತಂದೆ ಮಗನ ಸಮೇತ ಹೆಂಡತಿಯನ್ನು ಹೊರಹಾಕಿದ್ದಾನೆ. ಈ ಬಾಲಕನನ್ನ ಒಮ್ಮೆ ನೋಡಿ. ತಲೆ ಹೇಗೆ ವಿಚಿತ್ರವಾಗಿ ಬೆಳೆದಿದೆ. ಎಂಥವರ ಮನ ಕೂಡ ಚುರ್ರೆನ್ನುತ್ತೆ. ಈ ಬಾಲಕನ ಹೆಸರು ನರ್ಸಿಂಗ್. ವಯಸ್ಸಿನ್ನು 6 ವರ್ಷ. ಬೀದರ್ ಜಿಲ್ಲೆಯ ಮರ್ಕಲ್ ಗ್ರಾಮದ ಸಂಗೀತ ಮತ್ತು ದುರ್ಗಾಜಿ ದಂಪತಿಯ ಏಕೈಕ ಪುತ್ರ. ಹುಟ್ಟಿನಿಂದಲೇ ನರ್ಸಿಂಗ್ ವಿಚಿತ್ರ ಕಾಯಿಲೆಯಿಂದ ಬಳಲ್ತಾ ಇದ್ದಾನೆ. ವಯಸ್ಸಿಗೆ ತಕ್ಕಂತೆ ದೇಹ ಬೆಳೆದಿಲ್ಲ, ಆದರೆ ಇತ್ತೀಚೆಗೆ ತಲೆ ಮಾತ್ರ ಬೆಳೆಯುತ್ತಲೇ ಇದೆ. 6 ವರ್ಷವಾದರೂ ಈತನಿಗೆ ಪ್ರತಿನಿತ್ಯ 2 ಲೀಟರ್ ಹಾಲು ಬೇಕು. ಕೂಲಿ ಮಾಡಿ ಜೀವನ ಸಾಗಿಸುತ್ತಿರುವ ಕುಟುಂಬಕ್ಕೆ ಮಗನ ಚಿಕಿತ್ಸೆಗೆ ಹಣ ಹೊಂದಿಸೋದು ಕಷ್ಟವಾಗಿದೆ. ಕೂಲಿ ಮಾಡಿ ಅವನಿಗೆ ಹಾಕಿದ ರೋಜು 50 ರೂಪಾಯಿದ ಹಾಲು ಬೇಕು. ನಾ ಎಲ್ಲಿಂದ ಮಾಡಿ ಹಾಕಲಿ ಅಂತ ಈಗ ಇಷ್ಟು ದಿನ ಮಾಡಿದ. ಈಗ ಅನ್ನ ಪಿನ್ನ ಏನಾರ ಉಣ್ತಾನ, ಕೂಲಿ ಮಾಡಿದ ರೊಕ್ಕ ಅವನಿಗೆ ಹಾಕಬೇಕಾಯ್ತು. ಎಲ್ಲಿಂದ ಹಾಕಬೇಕು? ರೋಜೆ ಅವ ಭೀ ರೊಕ್ಕ ತಂದು ಕೊಡಲಿ ಏನಿಲ್ಲ. 15 ದಿನಕ್ಕೂ ತಿಂಗಳು ಒಂದು ಪೈಕಿ ಬರ್ತಾನೆ ರೊಕ್ಕ. ಅವತ್ತು ಒಂದಿನ ಬಂದಂದ್ರೆ ಒಂದಿಂದೇ ತರ್ತಾನೆ ಉಳ್ಳಕ ಐತೆ. ಇನ್ನು ಬಾಲಕನ ಅಪ್ಪ ಎಂಥ ದುರುಳ ಎಂದ್ರೆ ತಲೆ ಈ ರೀತಿ ಬೆಳೆತಿರೋದಕ್ಕೆ ಪತ್ನಿಯನ್ನ ಹೊರಹಾಕಿದ್ದಾನೆ. ಹೀಗಾಗಿ ಬೇರೆ ದಾರಿಯಿಲ್ಲದೆ ಪತ್ನಿ ತಾಯಿ ಮನೆಯಲ್ಲಿ ಆಶ್ರಯ ಪಡೆದಿದ್ದಾಳೆ. ಈ ಬಾಲಕನನ್ನ ನೋಡಿ ಗ್ರಾಮದಲ್ಲಿನ ಮಕ್ಕಳು ಭಯ ಪಡ್ತಿದ್ದಾರೆ. ಬಾಲಕನ ಚಿಕಿತ್ಸೆಗೆ ಜಿಲ್ಲೆಯಲ್ಲಿ ಹಲವು ವೈದ್ಯರ ಬಳಿ ತೋರಿಸಿದ್ರೂ ಏನೂ ಪ್ರಯೋಜನವಾಗಿಲ್ಲ. ಬಂದು ಏನಾರ ಹಾಸ್ಪಿಟಲ್ಕ ಡೈಲಿ 50 ರೂಪಾಯಿ ಹಾಲು ಬೇಕಂತ ಆಕಿ ತಾಯಿ 50 ರೂಪಾಯಿ ಗಳಿಸಾಳೆ. ಎಲ್ಲಿಂದ ಹಾಕಬೇಕು? ಇಲ್ಲಿ ಅವ್ರ ತಾಯಿ ತಂದೆ ಭೀ ರೊಕ್ಕದವ್ರು ಇಲ್ಲ. ಅದಕ್ಕಂಗೆ ಪಾಪ ಅವ್ರಿಗೆ ಯಾರ ಮುಂದೊಬ್ಬರು ಯಾರೇ ಬರಲಿ ಒಬ್ರು ಬಂದು ಅವ್ರಿಗೆ ಸಹಾಯ ಮಾಡ್ಬೇಕು. ಅಂದ್ರೆ ಆ ಹುಡುಗ ಮುಂದೆ ಬದುಕ್ತದ, ಎಲ್ಲರ ಒಂತಲ್ಲ ಅವನಿಗೆ ಹಾಕ್ಲಾಕಾಗ್ತದ. ಇಂಥ ಹುಡುಗ ಹುಟ್ಟೇನಂತೇಳಿ ಅವ್ರ ಅತ್ತಿಮವರು ಹೊರಗೆ ಹಾಕ್ಯಾರಂತ. ಮಗುವಿನ ಬುದ್ಧಿಮಟ್ಟ ಚುರುಕಾಗಿದ್ರೂ ತಲೆ ಮಾತ್ರ ಬೆಳೆಯುತ್ತಿದೆ. ಒಂದು ವೇಳೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಸಿಗದಿದ್ರೆ ಅಪಾಯವಾಗುವ ಸಾಧ್ಯತೆ ಇದೆ. ಹೀಗಾಗಿ ನೆರವಿನ ನಿರೀಕ್ಷೆಯಲ್ಲಿದೆ ಬಾಲಕನ ಕುಟುಂಬ. ಬೀದರ್ನಿಂದ ಕ್ಯಾಮರಾಮನ್ ಹನುಮಂತ್ ಜೊತೆ ಅನಿಲ್ ಕುಮಾರ್ ದೇಶ್ಮುಖ್, ಸುವರ್ಣ ನ್ಯೂಸ್. ಇದು ಇವತ್ತಿನ ಗುಡ್ ಈವ್ನಿಂಗ್ ಕರ್ನಾಟಕ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.